ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನೂ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಬಂದು ಶನಿವಾರದ್ದು ವಿಡಿಯೋ ಆಗಿರುತ್ತೆ. ನಮಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಂಗಾಗಿ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ಶನಿವಾರ ನಾವು. ಅಲ್ಲಿ ನಮ್ಮ ಮಾವಂದು ವರ್ಷೋತಿಥಿ ಕಾರ್ಯಕ್ರಮ ಇತ್ತು. ನಮ್ಮ ಮಾವ ಬಂದು ಫೆಬ್ರವರಿ 24 ಡೆತ್ ಆಗಿದ್ದಾರೆ. ನಮ್ಮ ಅಜ್ಜಿ ಊರಲ್ಲಿದ್ದರು ಅವರು. ಇದ್ದಿದ್ದು ಒಬ್ಬರೇ ಸೋದ್ರ ಮಾವ. ನಮ್ಮಮ್ಮ ಜೊತೆ ಹುಟ್ಟಿದವರು 5 ಜನ ಅಕ್ಕ ತಂಗಿದಿರು. ಇವರೊಬ್ಬರು ನಮ್ಮ ಮಾವ ಸೋದ್ರ ಮಾವ ಇದ್ದವರೊಬ್ಬರೇ. ಪಾಪ ಹೋದ ವರ್ಷ ಲಾಸ್ಟ್ ಇಯರು 24 ಫೆಬ್ರವರಿಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಇದೆಲ್ಲ ಸುತ್ತ ಇದೆಯಲ್ಲ ಅವ್ರದ್ದೇ, ಇದು ಎಲ್ಲ ಜಮೀನು. ನನಗೆ ತುಂಬ ಇಷ್ಟ ಆಯಿತು. ಅವರು ಫಸ್ಟು ಬಂದು ಮದುವೆ ಆದ ಕೂಡಲೇ ಅವರು ಸಾಲ ಅದು ಇದು ಅಂದ್ಕೊಂಡು ಬೆಂಗಳೂರಿಗೆ ಬಂದುಬಿಟ್ರು. ಅವಾಗೇನು ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಜಮೀನು ಫುಲ್ಲು ಕಾಡು ಥರನೇ ಇತ್ತು. ಬರೀ ರಾಗಿ ಗೀಗಿ ಏನಾದರೂ ಬೆಳ್ಕೊತಿದ್ರು ಅಷ್ಟೇ. ಅವಾಗ ಸ್ವಲ್ಪ ಹೆಣ್ಮಕ್ಳು ಮದುವೆ ಮಾಡಿದ್ದೆ ಎಲ್ಲ ಸಾಲ ಇತ್ತಂತೇಳಿ ನಮ್ಮ ಮಾವನ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಅದು ಇದು ಯಾವುದೋ ಸಣ್ಣ ಪುಟ್ಟ ಗಾರ್ಮೆಂಟ್ಸು ಅದು ಇದು ವಾಚ್ಮೆನ್ ಕೆಲಸ ಮಾಡ್ಕೊಂಡು ಹೆಂಗೋ ಇದ್ದರು. ಬಟ್ ಅವ್ರಿಗೆ ಆಗಲಿಲ್ಲ ಬೆಂಗಳೂರು. ಮತ್ತು ಒಬ್ಬರೇ ಮಗ ಬೇರೆ ಇರೋದು, ಜಮೀನೆಲ್ಲ ಹಂಗೆ ಪಾಳು ಬಿದ್ದಿತ್ತು. ಯಾರಿಗೆ ಎಷ್ಟು ದಿನ ಕೊಟ್ಟರೆ ಯಾರು ಎಷ್ಟು ದಿನ ನೋಡ್ಕೊತಾರೆ? 1 ಮೂಟೆ ರಾಗಿ ಕೊಡ್ತಾರೆ ಅಷ್ಟೇ. ಆಗಲಿಲ್ಲ ಅವರಿಗೆ. ಕೊನೆಗೆ ಮಗಳು ಮದುವೆ ಎಲ್ಲ ಮಾಡಿ ಅವರು ರೀಸೆಂಟಾಗಿ 7 ವರ್ಷ ಆಗಿರಬೇಕಷ್ಟೆ ಊರಿಗೆ ಬಂದು. ಬೆಂಗಳೂರು ಬಿಟ್ಟು 7 ವರ್ಷ ಆಗಿದೆ ಅವರು ಊರಿಗೆ ಬಂದು. ಅಷ್ಟರಲ್ಲಾಗಲೇ ಈ ತೆಂಗಿನ ಮರಗಳ ಅವಾಗ ಬಂದು ತುಂಬ ಮಗಳು ಮದುವೆ ಮಾಡಿದ್ದಾರೆ. ಸಾಲ ಎಲ್ಲ ತೀರಿಸಿ ಬಂದು ಮತ್ತೆ ಸಾಲ ಮಾಡಿ ಎಲ್ಲ ಬೋರ್ ಹಾಕ್ಸಿ ಜಮೀನಲ್ಲಿ ಈ ಥರ ಮಾಡಿದ್ದಾರೆ. ಜಮೀನು ಫುಲ್ಲು ಪಾಳು ಬಿದ್ದ ಜಮೀನನ್ನು ಈ ಥರ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಕೂತ್ಕ ತಿನ್ನೋ ವಯಸ್ಸಿನಲ್ಲಿ ಅವರು ತೀರೋಗ್ಬಿಟ್ರು. ಅದೊಂದು ನಮಗೆ ಬೇಜಾರ ತಂದಿರೋ ವಿಷಯ. ತುಂಬ ಕಷ್ಟಪಟ್ಟಿದ್ದಾರೆ. ಬೆಂಗಳೂರಿಂದ ಬಂದಮೇಲೆ, ಊರಿಗೆ ಬಂದಮೇಲೆ ಮನೆಯೂ ಕೂಡ ಅರ್ಧ ಎಲ್ಲ ಬಿದ್ದೋಗಿತ್ತು. ಅದಕ್ಕೂ ಸಾಲ ಮಾಡಿ ರಿಪೇರಿ ಮಾಡಿಸಿ ಜಮೀನಿಗೂ ಈ ಥರ ತೆಂಗಿನ ಸಸಿ ಕಟ್ಟಿ ಯಾವ ಕಡೆಯಿಂದ ₹1 ಲಾಭ ಇಲ್ಲ. ಮತ್ತು ದನಗಳು ತಗೊಳ್ಳೋಕ್ಕೆ ಸಾಲ ಮಾಡಿ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಮನೆ ಹತ್ರದಿಂದ ಬಂದು ಇದು ಜಮೀನು ಬಂದು 1-2-3 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಬರ್ಬೇಕು, ಅಷ್ಟು ದೂರ ಇದೆ. ಈಗ ರೈತ್ರಿಗೆ ಗೊತ್ತಲ್ಲ, ನೈಟ್ ಹೊತ್ತೇ ಸರ್ಕಾರದವರು ಕರೆಂಟ್ ಕೊಡೋದು. ಹಿಂಗೆ ರೈತರಿಗೆ ಬೆಂಗಳೂರು ಕಡೆ ಆದರೆ ಅದೇ ಫ್ಯಾಕ್ಟ್ರಿಗಳಿಗಾಗಿರ್ಬೋದು ಎಲ್ಲ ಬೆಳಗ್ಗೆ ಟೈಮ್ ಕೊಡ್ತಾರೆ. ರೈತ್ರಿಗೆ ಪಾಪ ನೈಟ್ ಹೊತ್ತಲ್ಲಿ ಕರೆಂಟ್ ಕೊಡ್ತಾರೆ. ಅಲ್ಲಿ ಗುಡಿಸ್ಲು ಕಾಣಿಸ್ತಿದೆಯಲ್ಲ, ಆ ಗುಡಿಸ್ಲಲ್ಲಿ ಬಂದು ನಮ್ಮ ಮಾವ FM ಇಟ್ಕೊಂಡು ಜೋರಾಗಿ ಹಾಡು ಹಾಕ್ಕೊಂಡು ನೀರು ಕಟ್ತಾಯಿದ್ರು ನೈಟು ಬ್ಯಾಟ್ರಿ ಇಟ್ಕೊಂಡು. 1 ವರ್ಷ ಆಗಿದೆಯಲ್ಲ, ಈಗ ಯಾರು ಸದ್ಯಕ್ಕೆ ಅಲ್ಲಿ ಮಲ್ಕೊಳ್ಳಲ್ಲ, ಹೋಗ್ತಾರೆ ಬರ್ತಾರೆ ನೀರು ಕಟ್ತಾರೆ. ನಮ್ಮ ಮಾವನ ಮಗ ಇದ್ದಾನೆ. ಹಂಗಾಗಿ ಅದು ಶೆಡ್ಡು ಸ್ವಲ್ಪ ಹಳೇದಾಗಿದೆ. ಅವಾಗ ತುಂಬ ಕಷ್ಟ ಇರ್ತಿತ್ತು. 3 ಕಿಲೋಮೀಟ್ರು ಅಂದರೆ ಅಕ್ಕಪಕ್ಕದಲ್ಲಿ ಯಾರೂ ಬರ್ತಾ ಇರಲಿಲ್ಲ ನೀರು ಕಟ್ಟೋದಕ್ಕೆ, ಇವರೇ ಹೋಗ್ಬೇಕಿತ್ತು. ಅದಕ್ಕೆ ಜೋರಾಗಿ ಸಾಂಗ್ ಹಾಕೊಂಡು ಚಿರತೆ ಗಿರ್ತೆ ಅನ್ನೋ ಭಯನೇ ಇರಲಿಲ್ಲ ಪಾಪ. ಅಷ್ಟು ಕಷ್ಟಪಟ್ಟು ಈ ಜಮೀನನ್ನ ಮಾಡಿದ್ದಾರೆ ನೋಡಿ. ಇವಾಗೆಲ್ಲ ತೆಂಗಿನ ಸಸಿಗಳು ಫಲ ಬಿಡ್ತೈತೆ. ಈ ಫಲ ಬಿಡೋ ಟೈಮಲ್ಲಿ ಅವರು ತೀರ್ಕೊಂಬಿಟ್ರು. ಕೂತ್ಕೊಂಡು ಉಣ್ಣೋ ಟೈಮಲ್ಲಿ ಬರೀ ಜಸ್ಟ್ ನಾನು ತೆಂಗಿನ ಮರ ಅಷ್ಟೇ ಹಾಕಿರೋದು. ತೆಂಗಿನ ಮರ ಇರೋ ಜಮೀನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿರೋದು. ಇನ್ನೂ ಅಡಿಕೆ ಸಸಿದೆಲ್ಲ ಇತ್ತು. ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡ್ತೀನಿ, ಯಾಕಂದರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲದೆ ಇರೋ ಕಾರಣ ಆಗಲಿಲ್ಲ. ಇವರೆಲ್ಲ ನಮ್ಮ ರಿಲೇಟಿವು, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮದಿರು, ಅಣ್ಣದಿರು, ಅಕ್ಕದಿರು ಎಲ್ಲರೂ ಬಂದಿದ್ದಾರೆ. ವರ್ಷೋತಿಥಿ ಅಲ್ವಾ, ಇನ್ನು ಇದೊಂದು ಕಾರ್ಯ ಮಾಡ್ಕೊಂಡು ಹೋದರೆ. ಹೋದ ವೀಕು ಫೆಬ್ರವರಿ 1 ಹಬ್ಬ ಇತ್ತು, ಬಂದು ಹೋಗಿದ್ವಿ. ಅವಾಗೆಲ್ಲ ಏನೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ, ಹುಷಾರಿಲ್ಲದೆ ಇರೋ ಕಾರಣ. ಜಾಣಗೆರೆ ಅಮ್ಮನ ಹಬ್ಬ ಅಂತ ಜೋರಾಗಿ ಮಾಡ್ತಾರೆ. ಮನೆ ಬಾಗಿಲಲ್ಲೇ ಜಾತ್ರೆ ಇತ್ತು. ನನಗೆ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ.
ಹುಷಾರಿಲ್ಲದೆ ಇರೋ ಕಾರಣ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಿಮಗೆಲ್ಲ ತೋರಿಸೋಣ ತೋಟ ಹೇಗಿರುತ್ತೆ ಹಳ್ಳಿ ಕಡೆ. ನೋಡಿರ್ತೀರ ಆಲ್ಮೋಸ್ಟ್ ತುಂಬ ಜನ ಎಲ್ಲ ಹಳ್ಳಿಯವರೇ ನಮ್ಮ ಬೆಂಗಳೂರಲ್ಲಿರೋರು ನೋಡಿರ್ತೀರ. ಬಟ್ ನನಗಿದು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ನಿಮ್ಮ ಜೊತೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಜೋಳ ಹಾಕಿದ್ದಾರೆ. ಅದರಲ್ಲೂ ಈ ಬಿಸಿಲು ತುಂಬ ಇದೆ, ಈ ಬೇಸಿಗೆಯಲ್ಲಿ ನೀರು ಬೇರೆ ಕಮ್ಮಿ ಆಗಿಬಿಟ್ಟೈತೆ. ಹಸುಗಳಿಗೆ ಜೋಳ ಹಾಕ್ಕೊಂಡಿದ್ದಾರೆ. ತೆಂಗಿನ ಮರ ಎಲ್ಲ ಫಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗೈತಿ ಇವಾಗ. ನಾವೆಲ್ಲ ಅಲ್ಲಿ ನಮ್ಮ ಮಾವನ ಹತ್ರ ಪೂಜೆ ಮಾಡಿಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಜಮೀನೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿಗೆ ಬರೋದು, ಬೆಂಗಳೂರಲ್ಲಿರೋದು ಅದು ಇದ್ದಿದ್ದೆ. ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ 1-2 ಅವರ್ ತೋಟದ ಹತ್ರನೇ ಸೇರ್ಕೊಂಡ್ಬಿಟ್ವಿ. ಈ ಥರ ಇದ್ರಂತೂ ತೋಟದಿಂದ ಆಚೆ ಬರೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿದೆ ತೋಟ. ಆ ನೆರಳು, ಆ ತಂಪಾದ ಗಾಳಿ, ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ. ನನಗೆ ತುಂಬ ಇಷ್ಟ ಆಯಿತು. ನಾನು ಸ್ಟಾರ್ಟಿಂಗೆಲ್ಲ ಅಷ್ಟು ಯಾಕಂದರೆ ನಾನು ಹಳ್ಳಿಲೇ ಇದ್ದಿದ್ದರಿಂದ ಅಷ್ಟು ಲೈಕ್ ಮಾಡ್ತಾ ಇರಲಿಲ್ಲ. ಬಟ್ ಬೆಂಗಳೂರಿಗೆ ಬಂದಮೇಲೆ ನನಗೆ ಹಳ್ಳಿ ಅನ್ನೋದು ತುಂಬ ಇಷ್ಟ ಆಗೋಗಿದೆ. ಆ ಹಳ್ಳಿ ಬೆಲೆ ಇವಾಗ ಗೊತ್ತಾಗ್ತಿದೆ ನಮಗೆ, ಅದ್ರದ್ದು ಏನು ಯೂಸಸ್ ಅಂತ ಇವಾಗ ನಮಗೆ ಗೊತ್ತಾಗ್ತಿದೆ. ನೋಡಿ ತುಂಬ ಚೆನ್ನಾಗಿದೆ. ಜೋಳ ಎಲ್ಲ ಹಾಕಿದ್ದಾರೆ, ಫಲ ಬಿಡ್ತಾ ಇದೆ. ಎಳ್ನೀರೆಲ್ಲ ಕಿತ್ಕೊಂಡು ಕುಡಿದ್ವಿ ನಾವೆಲ್ಲ. ಈ ಕಡೆ ಬಂದು ಸೊಪ್ಪು ಚೆಲ್ಲಿದ್ದಾರೆ. ನಮ್ಮ ಕಡೆ ಕೀರೆ ಮಡಿ, ಸೊಪ್ಪಿನ ಮಡಿ ಅಂತ ಹೇಳ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ನಮ್ಮ ಕಡೆ ಇದನ್ನ ಸೊಪ್ಪಿನ ಮಡಿ ಅಂತ ಹೇಳ್ತೀವಿ. ಇನ್ನೂ ಬಂದಿಲ್ಲ. ಇದು ಕೊತ್ತಂಬರಿ ಬೀಜ ಈ ಕಡೆ ಬಿತ್ತಿದ್ದಾರೆ. ಈ ಕಡೆ ಬೋರ್ ಹತ್ರ ಬಂದ್ವಿ. ಈ ಕಡೆನೂ ಜೋಳ ಹಾಕಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಸೆಂಟ್ರಲ್ ಮರ, ಅದು ಬಟರ್ ಫ್ರೂಟ್ ಅಂತಾರಲ್ಲ ಆ ಥರ ಗಿಡ ಹಾಕಿದ್ದಾರೆ. ಅದು ಇನ್ನೂ ಕಾಯಿ ಬಿಟ್ಟಿಲ್ಲ. ಚೆನ್ನಾಗಿದೆ, ಜೋಳ ಎಲ್ಲ ಹಾಕ್ಕೊಂಡಿದ್ದಾರೆ. ಹಸುಗಳಿಗೆ ಮೇವು ನಮ್ಮಣ್ಣ ನೋಡ್ತಿದ್ದಾರೆ, ನೀರು ಬರ್ತಿದೆಯಾ ಇಲ್ವಾ ಅಂತ. ಈ ಕಡೆ ಬಂದು ಕೀರೆ ಸೊಪ್ಪು, ಅರವೆ ಸೊಪ್ಪು ಅಂತೀರ ಕೆಲವರು, ನಾವೆಲ್ಲ ಇದನ್ನು ಕೀರೆ ಮಡಿ ಅಂತೀವಿ. ಕೀರೆ ಸೊಪ್ಪು ಕೈತೋಟ ಚೆಲ್ಕೊಂಡಿದ್ದಾರೆ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅಂತೂ ಒಂದು ಬೋರ್ ಹಾಕ್ಸ್ಕೊಂಡು ಸ್ವಲ್ಪ ತೆಂಗಿನ ಸಸಿ, ಅಡಿಕೆ ಸಸಿ ಹಾಕ್ಕೊಂಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮಣ್ಣ ಬಿಚ್ಚಿದ್ದಾರೆ, ಅದು ನೀರು ಬರ್ತಿದೆ ತೋರಿಸ್ಬಾ ಅಂತ ಅಂದರು. ಹಂಗಾಗಿ ನೀರು ಫುಲ್ ಡೌನ್ ಆಗಿಬಿಟ್ಟಿದೆ, ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಬೇಸಿಗೆ ಅಲ್ವಾ, ಆವಾಗ ತುಂಬ ಚೆನ್ನಾಗಿ ಬರ್ತಿತ್ತು. ಇವಾಗ ಬೇಸಿಗೆ ಕಮ್ಮಿ ಆಗಿಬಿಟ್ಟಿದೆ ನೀರು ನೋಡಿ. ಫಸ್ಟೆಲ್ಲ ಆವಾಗ ಪಾಳು ಬಿಟ್ಬಿಟ್ಟಿದ್ರು, ಏನೂ ಮಾಡ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮಾವ ಮಾಡಲೇಬೇಕು ನನ್ನ ಜಮೀನು ಅಂಥೇಳಿ ಬಂದು ಇಷ್ಟು ಇಂಪ್ರೂವ್ಮೆಂಟ್ ಮಾಡಿರೋದು. ಏನಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಹೇಳೋದಿಷ್ಟೇ ನೋಡಿ. ಒಬ್ಬೊಬ್ಬರು ಮಕ್ಕಳಿರೋರು ಖಂಡಿತ ಬೆಂಗಳೂರಿಗಂತೂ ಹೋಗ್ಬಿಡಿ. ಈ ಥರ ಜಮೀನು ಮಾಡೋರೆಲ್ಲ ಇರಲ್ಲ, ಅಪ್ಪ ಅಮ್ಮಂಗೆ ತುಂಬ ಕಷ್ಟ ಆಗುತ್ತೆ. ಇದು ಬಂದು ಸೇದ ಬಾವಿ. ಅಲ್ಲಿ ಆಲ್ಮೋಸ್ಟ್ ಇವಾಗಲೂ 70% ಜನ ಈ ಬಾವಿ ನೀರನ್ನೇ ಸೇದ್ಕೊಂಡೋಗಿ ಕುಡಿತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಕುಡ್ದೋ, ಮೊನ್ನೆ ತಂದಿಟ್ಟಿದ್ರು ಮನೆಗೆ, ಇದೇ ನೀರಿಟ್ಟಿದ್ದು. ತುಂಬ ಚೆನ್ನಾಗಿತ್ತು ಸ್ವೀಟಾಗಿ. ಅಲ್ಲಿ ಫಿಲ್ಟರ್ ನೀರು ಕೂಡ ಹಾಕಿದ್ದಾರೆ. ಆದ್ರೂ ಕೂಡ 60-70% ಜನ ಇದನ್ನೇ ತಗೊಂಡೋಗೋದು. ತುಂಬ ಚೆನ್ನಾಗಿದೆ. ದೇವರ ಅಭಿಷೇಕಕ್ಕೆಲ್ಲ ಇದೇ ನೀರು ಉಪಯೋಗಿಸ್ತಾರೆ. ನೋಡಿರ್ತೀರ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲೆಲ್ಲ ಇದೇ ಬಾವಿಗಳೇ ಜಾಸ್ತಿ ಇದ್ದಿದ್ದು. ನೀರು ಇನ್ನೂ ಇದೆ ನೋಡಿ, ಚೆನ್ನಾಗಿರುತ್ತೆ. ಈ ವಾತಾವರಣ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ ಒಳ್ಳೆ ವಿಡಿಯೋ.